ಬಂದ್ರೆ ಅರುಣ್ ಪ್ರಸಾದ್ ಮಾವ ಹುಷಾರಾಗ್ತಾರೆ ಅಂತ ನೀವೆಲ್ರೂ ಮತ್ತೆ ಸೇರ್ಬೋದು ಅನ್ನೋ ಆಸೆಯಿಂದ ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ಳೋ ಪ್ರಯತ್ನ ಮಾಡಿದೆ ದೊಡ್ಡಯ್ಯ. ಆದ್ರೆ ನಿಂಗೆ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡು ದೊಡ್ಡಯ್ಯ. ನೀನು ಯಾಕಮ್ಮ ನೊಂದ್ಕೋತೀಯ? ಇವಾಗ ನಂದು ಇರೋರಿಗೋಸ್ಕರ ಸಂಬಂಧಿಕರಿಗೋಸ್ಕರ ಯೋಚನೆ ಮಾಡೋ ವಯಸ್ಸಮ್ಮ. ಆಗಿರೋ ಅವಮಾನಕ್ಕೆ ನೊಂದ್ಕೊಳ್ಳೋ ಅಂತ ವಯಸ್ಸಲ್ಲಮ್ಮ. ನನಗೇನು ಬೇಜಾರಿಲ್ಲಮ್ಮ. ನಿನ್ನಿಂದಾಗಿ ಈ ಮನೆಗೆ ಬರೋ ಹಾಗಾಯ್ತು, ನನ್ನ ಕಂದನ ಕಣ್ಣಾರೆ ನೋಡೋ ಹಾಗಾಯ್ತು. ನನಗಾಗಿರೋ ಅವಮಾನ, ನನಗಾಗಿರೋ ನೋವನ್ನ ಮರೆತು ಹೋಗೋದಕ್ಕೆ ನನಗೆ ಆನಂದ ಸಾಕಮ್ಮ. ನನ್ನ ಮಗನ ನೋಡೋ ಅಂತ ಅವಕಾಶ ಮಾಡಿದೆ ಅಂದ್ರೆ ಯಾವತ್ತೋ ಒಂದು ದಿವಸ ಇವರನ್ನೆಲ್ಲ ಬದಲಾಯಿಸ್ತೀಯ ಅಂತ ನನಗೆ ಗೊತ್ತಾಯ್ತು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆಯಮ್ಮ. ನಾನು ಹೇಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನೀನು ಇವರೆಲ್ಲರ ಮಧ್ಯೆ ಹೇಗಿದೆ ಅನ್ನೋದು ಮುಖ್ಯನಮ್ಮ. ನಿನ್ನ ಸಂಸಾರ ಹೇಗಿದೆಯಮ್ಮ? ಚೆನ್ನಾಗಿದೆ ದೊಡ್ಡಯ್ಯ. ಮನೆ ಕೆಲಸದೊಳಾಗಿರೋದು ಚೆನ್ನಾಗಿದೆಯಾ? ನನ್ನ ಮೊಮ್ಮಗ ನನ್ನ ಪರವಾಗಿ ಏನು ಮಾತಾಡದೆ ಇದ್ದೋನು ಇನ್ನು ನಿನ್ನ ಪರವಾಗಿ ಏನು ಮಾತಾಡ್ತಾನೆ? ನೀನು ಅವನ ಹೆಂಡತಿ ಅಂತ ಅವನು ಹೇಳಲ್ಲ, ಅವನೇ ನನ್ನ ಗಂಡ ಅಂತ ನೀನು ಹೇಳಲ್ಲ. ನೀನು ಎಂತಹ ಪರಿಸ್ಥಿತಿಲಿದೆಯಾ? ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ಸರ್ಸು? ಬೆಳಿಗ್ಗೆ ಎದ್ದು ಸೂರ್ಯನ್ ನೋಡ್ಬೇಕು ಅಂದ್ರೆ ಮುಸುಕು ಹಾಕೊಂಡಿರೋ ಮೋಡ ಕರ್ಗೋವರೆಗೂ ಕಾಯೋದು ತಪ್ಪೋದಿಲ್ಲಮ್ಮ. ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ನೋವುಗಳಿಗೆ ಭಯ ಪಟ್ಕೊಳ್ಳದೆ ಈ ಮನೆಯಿಂದನೂ ದೂರ ಆಗದೆ ನಿನ್ನ ಗಂಡ ರಾಹುಲ್ನೂ ಬಿಟ್ಕೊಡ್ಬಾರ್ದು. ಎಷ್ಟೇ ಕಷ್ಟ ಬಂದ್ರೂ ನನ್ನ ಸಂಸಾರನ ಕಾಪಾಡ್ಕೋತೀನಿ ಅಂತ ನನಗೆ ನೀನು ಮಾತು ಕೊಟ್ಟಿದೀಯ. ನಿನ್ನ ಗಂಡನ ಮನಸ್ಸಿನಲ್ಲೇ ಅಲ್ಲ, ಈ ಮನೇಲಿರೋ ಎಲ್ಲರ ಮನಸ್ಸಿನಲ್ಲೂ ಕೂಡ ನೀನೊಂದು ಸ್ಥಾನ ಪಡ್ಕೊಳ್ಳೋ ಅಂತ ಪ್ರಯತ್ನ ಮಾಡು. ನಾನು ನಿನಗೆ ಏನು ಹೇಳಬೇಕಾಗಿಲ್ಲ. ಚಿಕ್ಕ ವಯಸ್ಸಿಂದಲೂ ಯಾರ ಜೊತೆ ನೀನು ಹೇಗೆ ನಡ್ಕೋಬೇಕು, ಯಾರ ಜೊತೆ ಹೇಗೆ ವರ್ತಿಸ್ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೋಗಿ ಬರ್ತೀನಮ್ಮ, ಹುಷಾರು. ದೊಡ್ಡಯ್ಯ, ಒಂದ್ ನಿಮಿಷ ದೊಡ್ಡಯ್ಯ. ಏನಮ್ಮ? ಇಲ್ಲೇ ಇರು ದೊಡ್ಡಯ್ಯ, ಬಂದ್ಬಿಡ್ತೀನಿ. ಇದು ಚಿನ್ನಿಗೋಸ್ಕರ ತಗೊಂಡೆ ದೊಡ್ಡಯ್ಯ, ಇದನ್ನೊಳಗೆ ಕೊಟ್ಬಿಡು. ಚಿನ್ನಿನ ಕೇಳ್ದೆ ಅಂತ ಹೇಳು. ಆದಷ್ಟು ಬೇಗ ಬಂದು ನಿನ್ನಕ್ಕ ನಿನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಚಿನ್ನಿಗೆ ಧೈರ್ಯ ತುಂಬು ದೊಡ್ಡಯ್ಯ. ಆ ಮಾತನ್ನ ನೀನು ನನಗೆ ಹೇಳ್ಬೇಕೇನಮ್ಮ. ಹೋಗಿ ಬರ್ತೀನಮ್ಮ, ಹುಷಾರು. ದೊಡ್ಡಯ್ಯ, ದೊಡ್ಡಯ್ಯ, ನಿಂಗೊಂದು ವಿಷಯ ಹೇಳಬೇಕು. ಏನಮ್ಮ? ನಮ್ಮೂರಲ್ಲಿ ಆ ಬ್ರೋಕರ್ ಇದ್ದಾನಲ್ಲ, ಅವನು ನಮ್ಮಪ್ಪನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ ದೊಡ್ಡಯ್ಯ. ಹೌದಾ? ಹೌದು ದೊಡ್ಡಯ್ಯ.
ಶಾಂಭವಿ ಅಮ್ಮೋರು ಆ ಬ್ರೋಕರ್ ಹತ್ರ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಅವನು ಸುಳ್ಳು ಸಾಕ್ಷಿ ಹೇಳಿದ್ರೆ ನಮ್ಮ ಅಪ್ಪಂಗೆ ಶಿಕ್ಷೆ ಆಗ್ಬಿಡುತ್ತೆ ದೊಡ್ಡಯ್ಯ. ಅಪ್ಪನ ವಿರುದ್ಧ ಸಾಕ್ಷಿ ಹೇಳ್ಬೇಡ ಅಂತ ನೀನು ಅವನಿಗೆ ಹೇಳು ದೊಡ್ಡಯ್ಯ. ಅವನು ಊರಲ್ಲಿ ಇಲ್ವಲ್ಲಮ್ಮ, ಅವನು ಸ್ವಲ್ಪ ದಿನದ ಹಿಂದೆನೆ ಊರ್ ಬಿಟ್ಟು ಹೋದ್ನಲ್ಲ. ಅವನನ್ನ ನಾನು ಹಿಡಿತೀನಿ, ನಿನ್ ಗಾಬರಿ ಆಗ್ಬೇಡ, ಸರಿನಾ? ನಡಿಯಪ್ಪ. ಮಂಗಮ್ಮ, 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 ನಿನ್ಗೋಸ್ಕರನೇ ಬಂದೆ. ಯಾಕಮ್ಮ? ನಿನಗೆ ಇದನ್ನ ಕೊಡೋಣ ಅಂತ. ನಂಗ್ಯಾಕಮ್ಮ? ಯಾವಾಗ ನೋಡಿದ್ರು ನೀನ್ ಇಂಥ ಸಿಂಪಲ್ ಸೀರೆನೇ ಉಟ್ಕೊಂಡಿರ್ತೀಯ, ನಿನಗೆ ಬೋರ್ ಆಗಲ್ವಾ? ಇಂಥ ಕಾಸ್ಟ್ಲಿ ರೇಷ್ಮೆ ಸೀರೆ ಉಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ನನಗ್ ಗೊತ್ತು. ಕೆಲಸದವ್ರಿಗೂ ಕೂಡ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ, ಮೈ ತುಂಬಾ ಒಡವೆ ಹಾಕೋಬೇಕು ಅಂತ ಆಸೆ ಇರತ್ತಲ್ವಾ? ಹೆಣ್ಮಕ್ಳಿಗೆ ಏನೇನ್ ಆಸೆ ಇರತ್ತೆ ಅಂತ ನನಗ್ ಗೊತ್ತು ಮಂಗಮ್ಮ. ಅದಕ್ಕೆ ಇಲ್ ನೋಡು, ನಿನ್ಗೆ ರೇಷ್ಮೆ ಸೀರೆ ತಂದಿದ್ದೀನಿ, ತಗೋ, ಉಟ್ಕೋ. ನಂಗೇನು ಬೇಡ ಅಮ್ಮ. ನಿನಗ್ ಬೇಕು ಅಂತ ನನ್ನ ಕೇಳಕ್ ಹಿಂದು ಮುಂದೆ ನೋಡ್ಬೇಕೆ ಹೊರತು ನಾನಾಗ್ ನಾನೇ ಕೊಟ್ಟಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ತಗೋ. ನಿನ್ ಬಾಯಿಂದ ನಿಜ ಹೇಳ್ಸೋದಿಕ್ಕೆ ಕಣೆ ಇಷ್ಟೊಂದು ಕಾಸ್ಟ್ಲಿ ಸೀರೆನ ನಿನಗೆ ಕೊಡ್ತಿರೋದು. ನಂಗಿದು ಇದ್ ಮಾತ್ರ ಅಲ್ಲ, ನಿನಗೇನ್ ಬೇಕಂದ್ರೂ ನನ್ನ ಹತ್ರ ಕೇಳು, ಏನು ನಾಚ್ಕೋಬೇಡ. ದುಡ್ಡೇನಾದ್ರೂ ಬೇಕಾ ಕೇಳು, ನಿನಗೆ ಎಷ್ಟ್ ಬೇಕಾದ್ರೂ ಕೊಡ್ತೀನಿ. ನಂಗೇನು ಬೇಡಮ್ಮ. ಇಲ್ಲೋಡು, ಇಂಥ ಸಂಕೋಚಗಳನ್ನೇ ಬೇಡ ಅಂತ ಹೇಳಿದ್ದು. ಸರಿ ಬಿಡು, ನಿನಗ್ ಬೇಕು ಅಂದ ಕೇಳು, ಸರಿನಾ? ನೀನು ನನಗ್ ತಂಗಿ ಇದ್ದಾಗೆ ಮಂಗಮ್ಮ. ಈ ಅಕ್ಕನ್ ಮನ್ಸನ್ನ ಅರ್ಥ ಮಾಡ್ಕೊಳಲ್ವಾ? ಅಕ್ಕ ತಂಗಿ ಮಧ್ಯೆ ಯಾವ ಮುಚ್ಚು ಮಳೆನೂ ಇರ್ಬಾರ್ದು ಅಲ್ವಾ? ಹೌದು, ನೀನು ತೇಜ ಅವರು ಯಾವ ವಿಷಯದ ಬಗ್ಗೆ ಮಾತಾಡ್ಕೊಂಡ್ರಿ ಮಂಗಮ್ಮ? ಅಯ್ಯೋ, ಅಕ್ಕ ತಂಗಿ ಮಧ್ಯ ಇಂಥ ಮುಚ್ಚು ಮರೆ ಇರ್ಬಾರ್ದು ಅಂತ ಹೇಳಿದ್ನಲ್ಲ. ಹೇಳು ಮಂಗಮ್ಮ. ನೀವು ನಂಗೆ ಸೀರೆ ಕೊಟ್ಟಿದ್ದು ನಿಜ ತಿಳ್ಕೊಳ್ಳೋದಕ್ಕೆ ಲಂಚ ಕೊಟ್ಟ ಹಾಗೆ. ನಿಮ್ಗೆ ಹೇಳ್ದೆ ಇನ್ಯಾರಿಗೆ ಹೇಳ್ತೀನಮ್ಮ? ಈ ಸೀರೆ ಕೊಟ್ಟಿದ್ ಒಳ್ಳೇದೇ ಆಯ್ತು. ಹೇಳು ಹೇಳು, ಏನದು? ಅದು ನೀವು ಗಂಡ ಹೆಂಡತಿಗೆ ಸಂಬಂಧಪಟ್ಟಿರೋ ವಿಷಯನಮ್ಮ. ಅಂತ ವಿಷಯನೆಲ್ಲ ನಾನು ಹೇಳ್ಬಾರ್ದು. ನಾನು ನಿಮ್ಮ ಮನೆ ಕೆಲಸ ಮಾಡಕ್ ಬಂದಿರೋಳೆ ಹೊರತು ನಾನು ನಿಮ್ಮ ಮನೆಯವಳಲ್ಲಮ್ಮ. ತೇಜಣ್ಣಗೆ ನಾನು ಹೇಳ್ದೆ ಅಂತ ಗೊತ್ತಾದ್ರೆ ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ನೀವೇ ತೇಜಣ್ಣನ ಹತ್ರ ಕೇಳ್ಕೊಳ್ಳಿ ಅಮ್ಮ, ಇದನ್ನ ನೀವೇ ಇಟ್ಕೊಳ್ಳಿ. ಇವಳು ನಾನು ಅನ್ಕೊಂಡಷ್ಟು ಅಮಾಯಕ್ಲಂತೂ ಅಲ್ಲ. ನೀನ್ ಈ ರೇಷ್ಮೆ ಸೀರೆಗೆ ಬಿದ್ದೋಗ್ತೀಯ ಅನ್ಕೊಂಡಿದ್ದು ನನ್ ದೊಡ್ಡ ತಪ್ಪು.
ನನಗೋಸ್ಕರ ಅಷ್ಟು ದೂರದಿಂದ ಬಂದಿದ್ರು. ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಬಂದ್ರೆ ನೀವು ಕಣ್ ತೆಗ್ದು ನಿಮ್ಮ ತಂದೆಯವ್ರನ್ನ ನೋಡ್ಲೇ ಇಲ್ವಲ್ಲ? ಇದು ಅನ್ಯಾಯ ಅಲ್ವಾ ಅರುಣ್ ಮಾವ? ನಿಮ್ಮ ತಂದೆಯವರು ನಿಮ್ಮ ಹತ್ರ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು, ಎಷ್ಟು ದುಃಖದಿಂದ ನಿಮ್ಮನ್ನ ಕರೀತಾನೆ ಇದ್ರು, ನಿಮ್ಗೋಸ್ಕರ ಚಿಕ್ಕ ಮಗು ಥರ ಅಳ್ತಿದ್ರು. ಆದ್ರೂ ಕೂಡ ನಿಮ್ಗೆ ಪ್ರಜ್ಞೆನೇ ಬರ್ಲಿಲ್ವಲ್ಲ ಮಾವ? ನಿಮ್ ತಂದೆಯವ್ರ ಮೇಲೆ ನಿಮ್ಗೆ ನಿಜವಾಗ್ಲೂ ಪ್ರೀತಿ ಇಲ್ವಾ ಮಾವ? ಪ್ರೀತಿ ಇದ್ದಿದ್ರೆ ನೀವು ಕಣ್ ತೆಗ್ದು ನಿಮ್ ತಂದೆಯವ್ರನ್ನ ನೋಡ್ತಿದ್ರಿ. ನಂಗೋಸ್ಕರ ಅಳ್ಬೇಡ ಅಪ್ಪ ಅಂತ ದೊಡ್ಡಯ್ಯನ್ನ ಸಮಾಧಾನ ಮಾಡ್ತಿದ್ರಿ. ಸ್ವಂತ ಮಗಾಗಿ ನೀವೇ ನಿಮ್ ತಂದೆಯವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡಯ್ಯನ್ನ ಇನ್ಯಾರ್ ತಾನೇ ಅರ್ಥ ಮಾಡ್ಕೋತಾರೆ? ಹೇಳಿ ಅರುಣ್ ಮಾವ. ಯಾವತ್ತೋ ಏನೋ ದೊಡ್ಡೋರು ಅಂತ ಕೋಪದಲ್ಲಿ ಏನೋ ಒಂದು ಮಾತಾಡಿದ್ರೆ ಅದನ್ನ ಇನ್ನೂ ಮನ್ಸಲ್ಲಿ ಇಟ್ಕೋತಾರ ಅರುಣ್ ಮಾವ? ನೀವು ಕೂಡ ನಿಮ್ಮ ಮಕ್ಳಿಗೆ ತಂದೆನೇ ತಾನೆ. ಒಬ್ಬ ತಂದೆಯಾಗಿ ನೀವು ನಿಮ್ಮ ಮಕ್ಳ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ವಾ? ನಿಮ್ಮ ಮಕ್ಕಳು ಕೂಡ ನಿಮ್ಮ ಜೊತೆ ಮಾತಾಡೋದನ್ನ ಬಿಟ್ಬಿಟ್ರೆ ಆ ನೋವು ಏನು ಅಂತ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಅರುಣ್ ಮಾವ. ನೀವು ದೊಡ್ಡಯ್ಯನ್ನ ಕ್ಷಮಿಸೋದಿಲ್ವಾ? ನಿಮ್ ಚಿಕ್ಕಮ್ಮ ದೊಡ್ಡಯ್ಯನ್ನ ಅವಮಾನ ಮಾಡಿ ಹೊರಗೆ ಹಾಕ್ಬೇಕಾದ್ರೆ ನನ್ನ ಉಸಿರೇ ನಿಂತೋದಂಗಾಗಿತ್ತು. ದೊಡ್ಡಯ್ಯನ ಪರಿಸ್ಥಿತಿ ನೋಡಿ ನಂಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅವರು ನಿಮ್ಮಿಬ್ರಿಗೂ ತಾತ ಆಗ್ಬೇಕು, ನಿಮ್ ತಂದೆಯವ್ರ ತಂದೆ ಆಗ್ಬೇಕು. ನಿಮ್ ತಾತ ಹಿಂಗ ಅಷ್ಟೊಂದು ಅವಮಾನ ಮಾಡ್ತಿದ್ರೆ ನೀವಿಬ್ರು ಹೇಗ್ ಸುಮ್ನೆ ನಿಂತ್ಕೊಂಡಿದ್ರಿ? ಬರ್ಲೇಬೇಡಿ ಅಂದಿದ್ರೆ ಬರ್ತಾ ಇರ್ಲಿಲ್ಲ. ಅಷ್ಟ್ ದೂರದಿಂದ ಬಂದವ್ರಿಗೆ ನೋವು ಮಾಡಿ ಕಳ್ಸಿದ್ರಿ. ಚಿಕ್ಕ ಮಾತಲ್ಲಿ ಸರಿಪಡಿಸ್ಕೊಳ್ಳೋದ್ ಬಿಟ್ಟು ಅಂತ ದೊಡ್ಡಯ್ಯನ್ನ ಅಷ್ಟು ಅವಮಾನ ಮಾಡಿ ಕಳಿಸ್ಬೇಕಾಗಿತ್ತ? ನಿಮ್ ಸ್ವಂತ ತಾತ ಆಗಿರೋ ದೊಡ್ಡಯ್ಯನ ಬಗ್ಗೆನೆ ನಿಮಗ್ ಮಾತಾಡಕ್ಕೆ ಸ್ವತಂತ್ರ ಇಲ್ಲ ಅಂದ್ಮೇಲೆ ಇನ್ನೊಬ್ರು ನೋವಿನ ಬಗ್ಗೆ ನೀವ್ ಹೇಗ್ ಮಾತಾಡ್ತೀರಾ? ಅದನ್ನ ಹೇಗ್ ಅರ್ಥ ಮಾಡ್ಕೋತೀರಾ? ಆನಂದ, ಆರೋಗ್ಯ, ಆಯುಷ್ಯ ಎಲ್ಲ ಒಟ್ಟಾಗ್ಬೇಕು ಅಂದ್ರೆ ದೊಡ್ಡೋರ್ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀವಿ ನಾವು. ನಾವು ಪೂಜೆ ಮಾಡೋ ದೇವ್ರು ನಮಗ್ ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೇಳಿದ್ರು ಕೇಳ್ದೇ ಇದ್ರು ಎಲ್ರೂ ಚೆನ್ನಾಗಿರ್ಬೇಕು ಅಂತ ದೊಡ್ಡವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮಸ್ಕಾರ ಮಾಡ್ಬೇಕಾಗಿರೋ ದೊಡ್ಡವರಿಗೆ ಅವಮಾನ ಮಾಡಿದ್ರೆ ಅದು ನಿಮ್ಗೆ, ಈ ಮನೆಗೆ ಯಾರಿಗೂ ಒಳ್ಳೇದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ತಾತ ಅಂದ್ರೆ ನಮಗೂ ಕೂಡ ಪ್ರೀತಿ ಗೌರವ ಇದೆ ಸರ್ಸು. ಆದ್ರೆ ಚಿಕ್ಕ ವಯಸ್ಸಿಂದ ಅಮ್ಮನ ಮಾತನ್ನ ಮೀರ್ದೆ ಬೆಳೆದ್ವಿ. ಎಲ್ರೂ ನಮ್ಮವರೇ ಅಂತ ಹೇಳಿ ಬೆಳೆಸಿರೋ ದೊಡ್ಡವರು ಚಿಕ್ಕ ವಯಸ್ಸಿಂದ ನಮಗೆ ತಾತನೇ ಇಲ್ಲ ಅಂತ ನಮಗೆ ಹೇಳಿ ಬೆಳೆಸಿದ್ದಾರೆ. ತಾತ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಮ್ಮ ಅಪ್ಪನಿಗೆ ಕೋಪ ಬರುತ್ತೆ. ಇಲ್ಲ ಅನ್ಕೊಂಡ್ರೆ ನಮ್ಮ ತಾತನಿಗೆ ನೋವು ಮಾಡ್ದಾಗತ್ತೆ. ಅದು ನಮ್ಮ ಪರಿಸ್ಥಿತಿ. ಅರ್ಥ ಮಾಡ್ಕೋ ಸರ್ಸು. ನಮಗೆ ಬುದ್ಧಿ ಬಂದಾಗಿಂದ ಅಮ್ಮ ಹೇಳಿದ್ನೆ ಕೇಳೋದು, ಅಮ್ಮ ಹೇಳಿದ್ನೆ ಮಾಡೋದನ್ನ ಬಿಟ್ರೆ ಇಲ್ಲ ಬೇಡ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವು ಬೆಳೆದಿಲ್ಲ ಸರ್ಸು. ಅಮ್ಮ ಅನ್ನೋ ಭಯವನ್ನು ಬಿಟ್ರೆ ನನ್ನ ಫೀಲಿಂಗ್ಸ್ನೆಲ್ಲ ನನ್ನ ಡ್ಯಾಡಿ ಹತ್ರನೇ ಹೇಳ್ಕೊತಾ ಇದ್ದೆ. ಡ್ಯಾಡಿ ಜೊತೆ ನನ್ನ ಬಾಂಡಿಂಗೇ ಆಗಿತ್ತು. ನನ್ನೊಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದ ಡ್ಯಾಡಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ನಾನು ಎಷ್ಟು ಸಂಕಟ ಪಡ್ತಿದ್ದೀನಿ ಅನ್ನೋ ವಿಷಯ ಯಾರ ಹತ್ರ ಹೇಳ್ಕೊಳ್ಳಿ ಸರ್ಸು. ಡ್ಯಾಡಿಗೋಸ್ಕರ ನಾನು ತಾತನ ಹತ್ರ ಹೋದರೆ ಅಮ್ಮಂಗೆ ನಾನೆಲ್ಲಿ ದೂರ ಆಗಿ ಹೋಗ್ತೀನೋ ಅನ್ನೋ ಭಯ. ಅದು ಭಯನೇ ಹೊರತು ಪ್ರೀತಿ ಇಲ್ಲ ಅಂತಲ್ಲ. ಅಮ್ಮನ ಮೇಲಿನ ಗೌರವದಿಂದ ನಮ್ಮ ಧೈರ್ಯ ಭಯ ಆಗಿ ಬದಲಾಗಿದೆ.
ನೀವು ಮಾಡ್ತಿರೋ ಕೆಲಸ ಸರಿ ಇಲ್ಲ ಅಂತ ನಮ್ಮ ಚಿಕ್ಕಮ್ಮನಿಗೆ ಹೇಳಬೇಕು ಅನ್ನೋ ಮನಸ್ಸು ನಮಗೂ ಇದೆ. ಆದರೆ ಚಿಕ್ಕ ವಯಸ್ಸಿಂದ ಅವ್ರು ಹೇಳ್ದ ಹಾಗೆ ಕೇಳೋ ಅಭ್ಯಾಸ ಆಗೋಗಿದೆ. ಒಂದು ಸಿಸ್ಟಮ್ಗೆ ಅಡ್ಜಸ್ಟ್ ಆದಮೇಲೆ ಅದನ್ನು ಬ್ರೇಕ್ ಮಾಡೋದು ನೀನು ಅನ್ಕೊಂಡಷ್ಟು ಈಸಿ ಅಲ್ಲ. ಸರಸು, ನಮ್ಮ ವಿಷಯನ ಪಕ್ಕಕ್ಕಿಟ್ರೆ ಇವರು ಇಷ್ಟೆಲ್ಲ ಹುಷಾರಾಗಿದ್ದಾರೆ ಅನ್ನೋದಕ್ಕೆ ಕಾರಣ ನೀನೇ. ಅದಕ್ಕೆ ಥ್ಯಾಂಕ್ಸ್. ನಿಮ್ ಚಿಕ್ಕಮ್ಮನ ಹತ್ರನೇ ಮಾತಾಡಕ್ ಹೆದರ್ಕೊಳ್ಳೋ ನೀವು, ನಾನ್ ನಿಮ್ ಹೆಂಡತಿ ಅಂತ ನಿಮ್ಮ ಅಮ್ಮನ ಹತ್ರ ಹೇಗ್ ಹೇಳ್ತೀರಾ ರಾಹುಲ್ ಅವರೇ? ನೀವು ಹೇಳಿದ 2 ಫೈಲನ್ನು ಎಂಟ್ರಿ ಮಾಡಿದ್ದೀನಿ ಮೇಡಮ್. ಒಂದ್ಸಲ ಚೆಕ್ ಮಾಡಿಬಿಡಿ. ಅದನ್ನೇ ನೋಡ್ತಿದ್ದೀನಿ. ನೋಡಿದ್ಮೇಲೆ ನನ್ನ ಕೆಲಸನ ಮೆಚ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಬೈದೇ ಇದ್ರೆ ಸಾಕು. ಚಿಕ್ಕಮ್ಮ, ಡಿಡ್ ಯು ಚೆಕ್ ದ ಮೇಲ್ ಐ ಸೆಂಟ್ ಯು? ಯಾ, ಐವ್ ಚೆಕ್ಡ್ ಇಟ್. ಇಟ್ಸ್ ಗುಡ್. ಒಳಗಡೆ ಕೂತಿದ್ದವಳ ಕರ್ಕೊಂಡ್ ಬಂದು ನನ್ನ ಇಲ್ಲಿ ಕೂರ್ಸಿದ್ದೀರಾ. ಈಗ ಇವ್ರು ನನ್ನ ಏನ್ ಕೇಳ್ತಾರೋ ಏನಕ್ ಬೈತಾರೋ ಗೊತ್ತಿಲ್ಲ. ಇವ್ರ ಮುಂದೆ ಕೂತ್ಕೊಳ್ಳೋದು ಅಂದ್ರೆ ಮುಳ್ ಮೇಲ್ ಕೂತಿರೋ ಹಾಗೆ. ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು. ಅತ್ತೆ, ಐ ಹ್ಯಾವ್ ಸಮ್ ವರ್ಕ್. ನಾನು ಹೋಗ್ತೀನಿ. ಒಬ್ಳೆ ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಿರ್ತೀಯ ನೀನು? ಬೋರ್ ಆಗಲ್ವಾ ನಿನಗೆ? ಅಂದ್ರೆ ಸ್ವಲ್ಪ ಹೊತ್ತಿಲ್ಲೇ ಕೂತ್ಕೋ. ಕೂತ್ಕೋ ವನಜ. ಇನ್ನು ನಿಮ್ಮ ಹೋಮ್ವರ್ಕ್ ಮುಗಿದಿಲ್ವಾ ಚಿಕ್ಕ ಮೇಡಮ್? ಡಿಸ್ಟರ್ಬ್ ಮಾಡಬೇಡಿ ಏಕದಂತ ಅಂಕಲ್. ಡೌಟೇ ಬೇಡ, ಈ ಚಿಕ್ಕ ಮೇಡಮ್ ಆ ದೊಡ್ಡ ಮೇಡಮ್ಗೆ ಜೆರಾಕ್ಸ್ ಕಾಪಿನೇ. ಇಲ್ಲಿದ್ದು ನಾನು ಮಾಡೋದಾದ್ರೂ ಏನಿದೆ? ನೀನ್ ಒಳಗಡೆ ಹೋಗಿ ಮಾಡೋ ಕೆಲಸ ಆದ್ರೂ ಏನಿದೆ? ಅದಕ್ಕೆ ಏನು ಚಿಕ್ಕ ಮೇಡಮ್? ರೈನ್ಬೋ ಯಾಕೆ ಆಕಾಶದಲ್ಲಿ ಬರುತ್ತೆ? ಹೌ ಇಟ್ ಫಾರ್ಮ್ಸ್? ನಂಗೆ ಬರದೇ 4 ಇಂಗ್ಲಿಷ್ ಪದಗಳು. ಅದನ್ನೇ ಹೇಳಕ್ಕಾಗದೆ ಕಷ್ಟಪಡ್ತಿದ್ರೆ ಮಧ್ಯದಲ್ಲಿ ನೀನ್ ಇಂಥವ್ ಕೇಳಿ ಇನ್ನೂ ಕಷ್ಟ ಕೊಡ್ತಿದ್ಯಲ್ಲ. ಈಗ ನೋಡ್ತೀನಿ ನಿನ್ ಟ್ಯಾಲೆಂಟ್ ಏನು ಅಂತ. ಚಿಕ್ಕ ಮೇಡಮ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದನ್ನ ಬಿಟ್ಟು ನನ್ನ ಮುಖ ಯಾಕೆ ನೋಡ್ತಿದ್ದೆ ವಂಜ? ಹೇಳು. ಅದೇನ್ ಕೇಳೋದಿದ್ರು ನಾನು ಒಬ್ಳೇ ಇದ್ದಾಗಾದ್ರೂ ಕೇಳಿದ್ಯಾ? ಇವ್ರು ಎಲ್ರೂ ಮುಂದೆ ಕೇಳಿ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿಯಲ್ಲೇ. ಈಗ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಗು ಕೇಳಿದ್ದಕ್ಕೆ ಉತ್ತರ ಕೊಡದೆ ನಗ್ತಿದ್ಯಲ್ಲ ವನಜ. ಐ ವಿಲ್ ಟೆಲ್. ಅಂದ್ರೆ ಚಿಕ್ಕ ಮಗು ಅಲ್ವಾ, ಅವಳಿಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಥಿಂಕಿಂಗ್. ನೀನು ಹೇಗೆ ಹೇಳಿದ್ರು ನಂಗೆ ಅರ್ಥ ಆಗುತ್ತೆ. ನನ್ನ ಹೀಗ್ ಸಿಕ್ಕಾಕಿಸ್ತಿಯಲ್ಲೇ ಮರಿ ಪಿಶಾಚಿ. ಏಕದಂತ ಅಂಕಲ್, ನೀವ್ ಹೇಳಿ. ನಾನು ಓದಿದ್ದು BA ಅಲ್ವಮ್ಮ, ಅದರಲ್ಲಿ ಸೈನ್ಸ್ ಇರಲ್ಲ. ವನಜ್ ಅವರು ಸೈನ್ಸ್ ಓದಿರೋದ್ರಿಂದ ಅವರನ್ನ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಹೇಳಿ ಅದಕ್ಕೆ. ಸೈನ್ಸ್ ಅಲ್ಲಿ ನನ್ಗೆ ಯಾವತ್ತು 10 ಮಾರ್ಕ್ ಮೇಲ್ ಬಂದೇ ಇಲ್ವಲ್ಲ. ನಾನು ಏನಂತ ಹೇಳಿ? ಹೇಳು ವಂಜ. ಅಂದ್ರೆ ನಾವಾದ್ರೆ ಪೇಪರ್ಸ್ ಮೇಲೆ ಕಲರ್ಸು ಪೇಂಟು ಹಾಕ್ತಿವಿ. ಅದೇ ದೇವ್ರಾದ್ರೆ ಆಕಾಶದಲ್ಲಿ ಪೇಂಟ್ ಮಾಡ್ತಾನೆ. ದೇವ್ರು ಹಾಕಿರೋ ಪೇಂಟ್ ನ ನಾವು ರೈನ್ಬೋ ಅಂತ ಕರಿತೀವಿ.
ನೀವೇನ್ ಓದಿದ್ದೀರಾ ಅದಕ್ಕೆ? ನೀವು ಓದಿರೋ ಸ್ಕೂಲಲ್ಲಿ ರೇಂಬೋ ಅಂದ್ರೆ ದೇವ್ರು ಹಾಕಿರೋ ಬಣ್ಣ ಅಂತ ಹೇಳ್ಕೊಟ್ಟಿದ್ದಾರಾ? Rainbow is produced after the rain by reflection, refraction, and light dispersion process in droplets of water. ಕರೆಕ್ಟ್, ವೆಲ್ ಸೆಡ್ ಮ್ಯಾಮ್. ನನಗ್ ಒಂದ್ ಮಾತು ಅರ್ಥನೇ ಆಗ್ಲಿಲ್ಲ. ವನಜ, ಇಷ್ಟು ಚಿಕ್ಕ ವಿಷಯ ಕೂಡ ಗೊತ್ತಾಗ್ದೆ ನಿನ್ ಸ್ಕೂಲ್ ಹೇಗ್ ನಡೆಸ್ತಿದ್ಯಾ? ಅಂದ್ರೆ ಚಿಕ್ಕ ಹುಡುಗಿ ಅಲ್ವಾ, ಅಷ್ಟು ಇಂಗ್ಲಿಷ್ ಹೇಳಿದ್ರೆ ಏನ್ ಅರ್ಥ ಆಗತ್ತೆ ಅಂತ ಹಾಗೆ ಜಸ್ಟ್ ಪೇಂಟಿಂಗ್ ಅಂತ ಹೇಳ್ಬಿಟ್ಟೆ. ನಾನು ಹೇಳಿದ್ದು ಇಂಗ್ಲಿಷ್ ಅಲ್ಲ, ಸೈನ್ಸ್. ಚಿಕ್ಕ ಮಾದಮ್ ತುಂಬಾ ಸ್ಮಾರ್ಟ್. ವನಜ ಅವರು ಮಗುನ ಅಪ್ರಿಶಿಯೇಟ್ ಮಾಡೋ ಥರ ಕಾಣಿಸ್ತಾ ಇಲ್ಲ, ಏನೋ ಮ್ಯಾನೇಜ್ ಮಾಡ್ಕೊಳ್ಳೋ ಥರ ಇದೆ. ನೋಡು ವನಜ, ಮಕ್ಳು ಕೇಳೋ ಕ್ವೆಶನ್ಸ್ಗೆ ಇನ್ಯಾವತ್ತೂ ಈ ರೀತಿ ಸಿಲ್ಲಿ ಆನ್ಸರ್ಸ್ ಕೊಡ್ಬೇಡ. ಅವರು ಅದನ್ನೇ ಕಲ್ತ್ಕೋತಾರೆ. ನಾಳೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಯಾಕ್ರಿ ನಗ್ತಿದ್ದೀರಾ? ಕವರಿಂಗ್ ಆಫ್ ಇಂಡಿಯಾ ಅಂದ್ರೆ ನೀನೇ. ಅಯ್ಯೋ ವನಜ. ಆ ಫೋಟೋ ಯಾರು ತೆಗ್ದಿರ್ಬೋದು? ಕಾತ್ಯಾಯಿನಿ ಅಮ್ಮೋರು ಮ್ಯಾಗಿ ತೆಗ್ದಿದ್ರೆ ವಾಗ್ದೇವ್ ಅಮ್ಮೋರ್ಗೆ ಹೇಳೋದಕ್ಕೋ ಶಾಂಭವಿ ಅಮ್ಮೋರ್ಗೆ ತೋರ್ಸೋದಕ್ಕೋ ಆ ಫೋಟೋ ತೆಗ್ದಿರ್ತಾರಲ್ವಾ? ಹಾಗೆಲ್ಲ ಏನೂ ಮಾಡ್ದೆ, ಏನೂ ಗೊತ್ತಿಲ್ದಿರೋ ಥರ ಆರಾಮಾಗಿ ಮಾತಾಡ್ಕೊಂಡಿದ್ದಾರಲ್ಲ. ಏನೋ ಮಾಡಬೇಕು, ಏನೋ ಸಾಧಿಸ್ಬೇಕು, ಹೇಗಾದ್ರೂ ಹೆದರ್ಸ್ಬೇಕು ಅನ್ನೋ ಉದ್ದೇಶ ಇಲ್ಲದೆ ಹೋದ್ರೆ ಫೋಟೋ ತೆಗ್ದೋರು ರಾಹುಲ್ ಅವ್ರಿಗೆ ಯಾಕೆ ಕಳಿಸ್ಬೇಕಾಗಿತ್ತು? ಏನ್ ನಡೀತಿದೆ ಅಂತ ತುಂಬಾ ಭಯ ಆಗ್ತಿದೆ ಅರುಣ್ ಮಾವ. ನೀವ್ ಈ ಪರಿಸ್ಥಿತಿನಲ್ಲಿಲ್ಲ ಅಂದಿದ್ರೆ ನಡಿಬಾರ್ದಿದ್ದು ನಡಿಯಕ್ ಮುಂಚೆನೆ ನೀವು ನಮ್ಮನ್ನ ಕಾಪಾಡ್ಬಿಡ್ತಿದ್ರಿ. ಈಗ ನಮ್ಗೆ ಆ ಅವಕಾಶನೂ ಇಲ್ಲ. ರಾಹುಲ್ ಅವ್ರಿಗೆ ಒಂದು ಶರ್ಟ್ ಕೊಡ್ಸಿದ್ದಕ್ಕೇನೆ ಶಾಂಭವ್ಯಮ್ಮವರು ನನ್ನ ಅಷ್ಟೊಂದೆಲ್ಲ ಬೈದ್ರು. ಈಗೇನಾದ್ರೂ ಆ ಫೋಟೋ ವಿಷಯ ಗೊತ್ತಾದ್ರೆ ಶಾಂಭವ್ಯಮ್ಮವರು ಏನ್ ಮಾಡ್ತಾರೋ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಈ ಮನೇಲಿ ನನ್ನ ಅರ್ಥ ಮಾಡ್ಕೊಳ್ಳೋರು, ನನಗೆ ಸಹಾಯ ಮಾಡುವಂಥವ್ರು ನಿಮ್ಮನ್ನು ಬಿಟ್ರೆ ಇನ್ಯಾರೂ ಇಲ್ಲ. ಅದಕ್ಕೆ ನನ್ನ ಕಷ್ಟಗಳನ್ನ, ನನ್ನ ಸಮಸ್ಯೆಗಳನ್ನ ಎಲ್ಲ ನಿಮ್ಮ ಮುಂದೆನೇ ಹೇಳ್ಕೊತಿದ್ದೀನಿ. ಏನ್ ಮಾಡಬೇಕೋ ನಂಗೆ ಒಂದು ಅರ್ಥನೇ ಆಗ್ತಿಲ್ಲ. ಅರುಣ್ ಮಾವಂಗೆ ನಮ್ಮಪ್ಪ ಅಂದ್ರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಅರುಣ್ ಮಾವಂಗೆ ಪ್ರಾಣ ಸ್ನೇಹಿತ ಅಂತ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮಪ್ಪನೇ. ಅರುಣ್ ಪ್ರಸಾದ್ ಮಾವನ್ ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲ ಅಪ್ಪಂಗೂ ಚೆನ್ನಾಗಿ ಗೊತ್ತಿರುತ್ತೆ. ಅಪ್ಪನ ಹತ್ರ ಕೇಳಿ ತಿಳ್ಕೊಂಡ್ರೆ ಯಾವತ್ತಾದ್ರೂ ಉಪಯೋಗಕ್ಕೆ ಬರುತ್ತೆ, ಖಂಡಿತ ಬರುತ್ತೆ. ಅಪ್ಪನ್ನ ಭೇಟಿ ಮಾಡಿ
ಈ ವಿಷಯನೆಲ್ಲ ತಿಳ್ಕೊಂಡು ಹಂಗೆ ಆ ಬ್ರೋಕರ್ ಅನಂತ ವಿಷಯನೂ ಹೇಳಿ ಹುಷಾರಾಗಿರು ಅಂತ ಹೇಳ್ಬರ್ಬೇಕು. ಇದೇನಿದು ಕಳ್ಳಿ ತರ ಹೋಗ್ತಿದ್ದಾಳಲ್ಲ? ಎಲ್ಲಿಗೆ ಹೋಗ್ತಿರ್ಬೋದು? ಡ್ರೈವರ್, ಮೇಡಮ್ ಸ್ವಲ್ಪ ಆಚೆ ಹೋಗ್ಬೇಕು, ಕಾರ್ ಸರಿ ತೆಗೀರಿ. ಮೇಡಮ್. ನಡೀರಿ. ಅಲ್ಲಿ ಹೋಗ್ತಿದ್ಯಲ್ಲ, ಆ ಆಟೋ ಫಾಲೋ ಮಾಡಿ. ಏನೇ ಹೇಳು. ಮಮ್ಮಿ, ಈ ಮಂಗಮ್ಮ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಕಳ್ಳಿ ತರ ಆಟೋದಲ್ಲಿ ಎಲ್ಲಿಗೋ ಹೋಗ್ತಿದ್ದಾಳಮ್ಮ. ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವಳ ಬಗ್ಗೆ ನಮ್ಗೆ ತುಂಬಾ ವಿಷಯಗಳು ಗೊತ್ತಾಗೋ ಚಾನ್ಸಸ್ ಇದೆ. ಅದಕ್ಕೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಅವಳು ಎಲ್ಲಿಗೆ ಹೋಗ್ತಾಳೋ, ಯಾರನ್ನ ಮೀಟ್ ಮಾಡ್ತಾಳೋ, ಏನ್ ಮಾಡ್ತಾಳೋ ಎಲ್ಲಾನು ವಿಡಿಯೋ ಮಾಡು. ಏನಮ್ಮ ಅವಳ ಚಿಕ್ಕ ಮಕ್ಕಳಿಗೆ ಹೇಳೋ ತರ ಹೇಳ್ತಿದ್ಯಲ್ಲ? ಅವಳ ಬಗ್ಗೆ ತಿಳ್ಕೊಳ್ಳೋದಿಕ್ಕೇನೆ ಹೋಗ್ತಿರೋದು. ಅಷ್ಟು ಗೊತ್ತಾಗಲ್ವಾ ನನಗೆ? ಸರಿ ಬಿಡು, ಆಮೇಲೆ ಮಾಡ್ತೀನಿ. ಆಟೋ ಕಾಣಿಸ್ತಾ ಇಲ್ಲ ಮೇಡಮ್. ಯಾವ ಕಡೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಡ್ರೈವರ್, ರೈಟ್ ಹೋಗಿ. ಲೆಫ್ಟ್ ಸೈಡ್ಗೆ ಹೋದ್ರೆ? ಸರಿ, ಆ ಕಡೆನೆ ಹೋಗಿ. ಇರೋ ನಿಮಿಷ. ಒಂದ್ ವೇಳೆ ಆಟೋ ರೈಟ್ಗೆ ಹೋಗಿದ್ರೆ? ಛೇ, ಒಂದ್ ಸೆಕೆಂಡ್ ಅಲ್ಲಿ ಮಿಸ್ ಆಗೋದ್ಲು. ಯಾರು ಬೇಕಮ್ಮ? ನಮ್ ತಂದೆಯವ್ರನ್ನ ಭೇಟಿ ಆಗ್ಬೇಕಿತ್ತು. ಜಗದೀಶ್ ಅಂತ ಹೆಸರು. ಒಳಗಡೆ ಆಫೀಸ್ ಹತ್ರ ಹೋಗಿ ಸೈನ್ ಹಾಕ್ಬಿಟ್ಟು ಹೋಗಿ. ಸರಿ. ಯಾರನ್ನು ನೋಡಬೇಕು? ಜಗದೀಶ್ ಅವ್ರನ್ನ ನೋಡ್ಬೇಕಾಗಿತ್ತು. ನೀವು ಅವ್ರಿಗೇನಾಗಬೇಕು? ಅವರು ನನ್ನ ತಂದೆ ಸಾಹೇಬ್ರೆ. ನಿಮ್ಮ ಹೆಸರು? ಸರಸ್ವತಿ.
ರಿಜಿಸ್ಟ್ರಲ್ಲಿ ಒಂದು ಸೈನ್ ಮಾಡಿ. ಇಲ್ಲೊಂದು ಸೈನ್ ಹಾಕಮ್ಮ. ಹಾಕಮ್ಮ. ನಂಗೆ ಸಹಿ ಹಾಕೋದಕ್ಕೆ ಬರೋದಿಲ್ಲ. ಓ, ಹೆಬ್ಬೆಟ್ಟ. ಇಲ್ಲಿ ಒತ್ತಮ್ಮ. ಹೋಗಮ್ಮ. ಇಲ್ಲೇ ಮುಂದಕ್ಕೆ ಹೋಗಿ ಬಲಕ್ಕೆ ತಿರ್ಕೊಂಡ್ರೆ ಅಲ್ಲೇ ಇರ್ತಾರವರು. ಸರಿ. ಹಲೋ, ನಮಸ್ತೆ ಸರ್. ಸೆಂಟ್ರಿ ವರ್ಮಾ ಸರ್. ಹೇಳು ಸರ್, ನೀವು ಹೇಳ್ದಾಗೆ ಆ ಜಗದೀಶನ್ ನೋಡೋದಕ್ಕೆ ಅವ್ರ ಮಗಳು ಸರಸ್ವತಿ ಬಂದಿದ್ದಾಳೆ ಸರ್. ಬಂದು ಎಷ್ಟೊತ್ತಾಯ್ತು? ಈಗಲೇ ಸರ್. ಅವ್ರ ಅಪ್ಪನ ಹತ್ರ ಹೋಗ್ತಿದ್ದಾಗೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಆ ಹುಡುಗಿ ಬರ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾವು ಹೊರಗಡೆನೆ ಬರ್ತಾ ಇರ್ಲಿಲ್ಲಲ್ಲ. ಸರಿ. ಹೇಳಿ ಜೈಲರ್ ಅವರೇ. ಮೇಡಮ್, ಆ ಜಗದೀಶನ್ ನೋಡೋದಕ್ಕೆ ಅವನ ಮಗಳು ಸರಸ್ವತಿ ಜೈಲಿಗೆ ಬಂದಿದ್ದಾಳೆ. ಹೌದಾ? ಈಗಷ್ಟೇ ಬಂದ್ಲು ಮೇಡಮ್. ನೀವು ಆದಷ್ಟು ಬೇಗ ಬಂದರೆ ಆ ಸರಸ್ವತಿ ಯಾರಂತ ನೀವು ನೋಡ್ಬೋದು. ನಾನು ಈಗಲೇ ಬರ್ತೀನಿ. ಡ್ರೈವರ್, ಜೈಲ್ ಹತ್ರ ಹೋಗು. ಅಪ್ಪ, ತುಂಬಾ ಸೊರ್ಗೋಗಿದ್ಯಾ, ಸಣ್ಣ ಬೇರೆ ಆಗೋಗಿದ್ಯಾ. ಊಟ ಮಾಡ್ತಿಲ್ವಾ ಅಪ್ಪ? ನೀನ್ ನೋಡಿದ್ರೆ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದೆ. ನಾನ್ ನೋಡಿದ್ರೆ ಜೈಲ್ ಪಾಲಾದೆ. ಚಿನ್ನಿ ಒಬ್ಳೆ ಏನ್ ಮಾಡ್ತಿದ್ದಾಳೋ, ಹೇಗಿದ್ದಾಳೋ ಅಂತ ಒಂದೇ ಚಿಂತೆ ಆಗ್ತಿದೆ ಸರ್ಸು. ಕಣ್ಣು ಬಿಟ್ರು ಮುಚ್ಚಿದ್ರು ಚಿನ್ನಿನೇ ಕಾಣಿಸ್ತಿದ್ದಾಳೆ. ಇನ್ನು ನನ್ನ ಗಂಟ್ಲಲ್ಲಿ ಅನ್ನ ಹೇಗಿಳಿಯುತ್ತಮ್ಮ? ಬುದ್ಧಿಮಾಂದ್ಯ ಹುಡುಗಿ, ಬಾಯಿ ತೆಗೆದು ಯಾರನ್ನು ಏನೂ ಕೇಳೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಅದೇ ನೆನಪಿಗೆ ಬರ್ತಿದೆ. ನೀನು ನನಗೆ ವಾಗ್ದೇವಮ್ಮ ಅವ್ರ ಕುಟುಂಬದ ಜೊತೆ ಯಾವ ಸಂಬಂಧನೂ ಇಟ್ಕೋಬಾರ್ದು ಅಂತ ಹೇಳಿದ್ಯಾ. ಅದಕ್ಕೆ ಚಿನ್ನಿ ದೊಡ್ಡಯ್ಯನ ಜೊತೆ ಕ್ಷೇಮವಾಗಿದ್ದಾಳೆ ಅಂತ ನಿಂಗೆ ಹೇಳಕ್ಕಾಗ್ತಿಲ್ಲ. ಚಿನ್ನಿ ದೊಡ್ಡಯ್ಯನ ಜೊತೆ ಆರಾಮಾಗಿದ್ದಾಳೆ ಅಪ್ಪ. ನನ್ನನ್ನು ನೋಡೋದಕ್ಕೆ ಇಲ್ಲಿಗೆ ಬರಬೇಡ ಅಂತ ಎಷ್ಟು ಸಲ ನಾನು ನಿನ್ಗೆ ಹೇಳಿದ್ದೀನಮ್ಮ. ಪದೇ ಪದೇ ನನ್ನ ನೋಡೋಕೆ ಯಾಕೆ ಬರ್ತೀಯಾ? ನಿಂಗೆ ಚಿನ್ನಿ ನೆನಪಾದಂಗೆ ನಂಗೆ ನೀನ್ ನೆನಪಾಗ್ತಿರ್ತೀಯಪ್ಪ. ನಿನ್ನ ನೋಡ್ದೆ ಮಾತಾಡಿಸ್ದೆ ಹೇಗಿರ್ಲಿ ಅಪ್ಪ. ನಿಂಗೊಂದು ವಿಷಯ ಹೇಳ್ಬೇಕು ಅಂತ ಬಂದಿದ್ದೀನಿ ಅಪ್ಪ. ಏನಮ್ಮ? ಶಾಂಭವಿ ಅಮ್ಮೋರು ನಿಂಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ನಿನ್ ವಿರುದ್ಧವಾಗಿ ನಮ್ಮೂರ್ ಬ್ರೋಕರ್ ಅನಂತು ಹತ್ರ ಸುಳ್ಳು ಸಾಕ್ಷಿ ಹೇಳ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಪ್ಪ. ಹೌದಾ? ಹೌದಪ್ಪ. ಅವನ್ ನಿಂಗೆ ಚೆನ್ನಾಗಿ ಗೊತ್ತಲ್ವಾ. ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ಸುಳ್ಳು ಸಾಕ್ಷಿ ಹೇಳ್ಬೇಡ ಅಂತ ಹೇಳು. ಅಷ್ಟಕ್ಕೂ ನಿನಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಗ್ತಿದ್ಯಮ್ಮ? ಹೇಳು ಸರ್ಸು,
ಆ ಶಾಂಭವಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾಳೆ, ನನಗೆ ಶಿಕ್ಷೆ ಕೊಡಿಸೋದಕ್ಕೆ ಅವಳು ಏನು ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಅದೆಲ್ಲ ಹೇಗೆ ನಿನಗೆ ಗೊತ್ತಾಗ್ತಿದೆ? ಆ ವಾಗ್ದೇವಿ ಕುಟುಂಬದ ಜೊತೆ ನೀನು ಸೇರಬೇಡ ಅಂತ, ಅವರಿಂದ ದೂರ ಇರು ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಆ ವಿಷಯ ಎಲ್ಲ ನಿನಗೆ ಹೇಗೆ ಗೊತ್ತಾಗ್ತಿದೆ? ಹೇಳು ಸರ್ಸು. ನಾನು ನಿನ್ನ ಬಿಡಿಸ್ಕೋತೀನಿ ಅಂತ ನಿಂಗೆ ಹೇಳಿದ್ದೀನಲ್ವಾಪ್ಪ. ನಿನ್ನ ಬಿಡಿಸ್ಕೋಬೇಕು ಅಂದರೆ ಯಾರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿರ್ಬೇಕಲ್ವಾಪ್ಪ. ಅದಕ್ಕೆ ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋ ವಿಷಯನ ಗುಟ್ಟಾಗಿ ತಿಳ್ಕೊತಿದ್ದೀನಿ. ಅವ್ರು ಎಂಥವ್ರು ಅಂತ ಅವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲಮ್ಮ. ಅವ್ರ ಬಗ್ಗೆ ನೀನು ತಿಳ್ಕೊಂಡಿದ್ಯನ್ನೋ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನಗೂ ಏನಾದರೂ ಮಾಡ್ಬಿಡ್ತಾರಮ್ಮ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡಪ್ಪ. ನನ್ನನ್ನು ಹೇಗೆ ಕಾಪಾಡ್ಕೋಬೇಕೋ ನನಗೆ ಗೊತ್ತು. ನಾನು ನಿನ್ನ ಏನೋ ಕೇಳಬೇಕು. ಹೇಳ್ತೀಯ ತಾನೇ ಅಪ್ಪ? ಏನಮ್ಮ? ನೀನು ಹೇಳ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ಹೇಳೋದು. ಯಾವ ವಿಷಯದ ಬಗ್ಗೆ ಅಮ್ಮ? ನೀನು ನನಗೊಂದು ಉಡುಗೊರೆ ಕೊಡಬೇಕು. ಉಡುಗೊರೆನಾ? ಹೌದಪ್ಪ. ನೀನು ನನ್ನ ಮದುವೆಗೆ ಅಂತ ಏನೂ ಉಡುಗೊರೆ ಕೊಡಲಿಲ್ಲ ಅಲ್ವಾ? ಅದನ್ನು ಈಗ ಕೊಡಬೇಕು. ಇವಾಗ್ಲಾ? ಹೌದು, ಈಗಲೇ ಕೊಡಬೇಕು. ನಾನಿವಾಗ ಜೈಲಲ್ಲಿದ್ದೀನಲ್ಲಮ್ಮ. ಈ ಪರಿಸ್ಥಿತಿಲಿ ನಾನು ನಿನಗೆ ಏನು ಕೊಡೋಕ್ಕಾಗತ್ತಮ್ಮ? ನೀವು ಕೊಡ್ಬೋದು, ಅದಕ್ಕೆ ಕೇಳ್ತಿದ್ದೀನಿ. ಕೊಡ್ತೀನಿ ಅಂತ ನಂಗೆ ಮಾತು ಕೊಡಿಯಪ್ಪ. ಈಗಂದೀಗಲೇ ಕೊಡು ಅಂದ್ರೆ ನಾನು ಏನು ಕೊಡ್ಲಿ ತಾಯಿ? ನಿಮ್ಮ ಕೈಲಾಗತ್ತೆ. ಕೊಡ್ತೀನಿ ಅಂತ ಮಾತು ಕೊಡಿಯಪ್ಪ. ನಿನ್ ಮಾತು ತಪ್ಪಿದ್ರೆ ನಾನು ಸತ್ತಂಗೆ ಅರ್ಥ ಅಪ್ಪ. ಮಗಳೇ ಸರ್ಸು, ನಿನಗೆ ಏನ್ ಬೇಕು ತಾಯಿ? ನೀನು ಅರುಣ್ ಪ್ರಸಾದ್ ಮಾವ ಚಿಕ್ಕ ವಯಸ್ಸಿಂದನೂ ಒಳ್ಳೆ ಸ್ನೇಹಿತರು. ನಿಮ್ಮಿಬ್ರು ಚಿಕ್ಕ ವಯಸ್ಸಿನ ನೆನಪುಗಳು ಹೇಳ್ತೀರಪ್ಪ. ಆ ನೇಚಿನ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತೀಯಮ್ಮ? ಯಾರ ಬಗ್ಗೆ ನಾನು ನೆನಪು ಮಾಡ್ಕೋಬಾರ್ದು ಅನ್ಕೊಂಡಿದ್ನೋ, ಯಾರ ಮುಖನ ನನ್ನ ಜೀವನದಲ್ಲೇ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅವನ ವಿಷಯನ ನೀನು ಯಾಕಮ್ಮ ಕೇಳ್ತಿದ್ಯಾ? ಹೋಗಿಲ್ಲಿಂದ. ನಮ್ ಮಾತು ಕೊಟ್ಟಿದ್ಯಾ? ಹಾಗಾದ್ರೆ ನಾನು ಸತ್ರು ಪರವಾಗಿಲ್ವಾಪ್ಪ? ಆ ನಂಬಿಕೆ ದ್ರೋಹಿ ಬಗ್ಗೆ ಇವಾಗ ಯಾಕೆ ಕೇಳ್ತಿದ್ಯಮ್ಮ? ನಾನು ನಿಂಗೆ ಹೇಳ್ತೀನಿ ಅಂತ ಮಾತೇನು ಕೊಟ್ಟಿಲ್ಲ, ಆದ್ರೆ ನೀನು ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ನಿನ್ನ ಮಗಳು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಏನೇ ಮಾಡಿದ್ರು ಯಾರಿಗಾದ್ರೂ ಒಳ್ಳೇದಾಗ್ಲಿ ಅಂತ ಮಾಡ್ತಾಳೆ ಅಂತ ನಿಂಗೆ ನಂಬಿಕೆ ಇದ್ರೆ ಹೇಳು. ಹೇಳು ಅಪ್ಪ. ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧನೇ ತುಂಬಾ ಮಹತ್ವದ್ದು, ಗಟ್ಟಿಯಾಗಿರೋದು. ನಾವಿಬ್ರು ಪ್ರಾಣ ಸ್ನೇಹಿತರು ಆಗಿದ್ವಿ ಅನ್ನೋದನ್ನು ಬಿಟ್ರೆ ನಮ್ಮಿಬ್ರು ಮಧ್ಯೆ ಎಷ್ಟೋ ಒಳ್ಳೆ ನೆನಪುಗಳಿದ್ದಾವೆ. ನೆನೆಸ್ಕೊಂಡಾಗೆಲ್ಲ ಆನಂದ ಹೋಗಿ ಹಳೆಯ ನೆನಪುಗಳೆಲ್ಲ ಮರುಕಳಿಸಿ ಅವ್ರ ಮೇಲೆ ದ್ವೇಷ ಮತ್ತೆ ಹುಟ್ಕೊಳ್ಳುತ್ತೆ. ಅವನು ತುಂಬಾ ಒಳ್ಳೆಯವನು, ಆದ್ರೆ ಅವನನ್ನ, ಅವನ ಒಳ್ಳೆತನನ, ಅವನ ಬುದ್ಧಿನ ಎಲ್ಲಾನು ಆ ವಾಗ್ದೇವಿ ಬದಲಾಯಿಸ್ಬಿಟ್ಲು. ಆ ಬಾಲ್ಯದ ನೆನಪನ್ನ ಯಾವತ್ತೂ ಮರೆಯಲ್ಲಮ್ಮ. ಬೊಗರಿ ಚಿನ್ನಿದಾಂಡು ಆಡ್ಕೊಂಡೇ ಇದ್ವಿ. ರಾತ್ರಿ ಕೂಡ ನಮಗೆ ಹಗಲಾಗೇ ಇರ್ತಿತ್ತು. ಕಾವೇರಿ ನದಿ ಹತ್ರ ಇರೋ ಬಂಡೆ ಮೇಲೆ ಕೂತ್ಕೊಂಡು ಕತೆಗಳು ಹೇಳ್ಕೊತಿದ್ವಿ. ಮರಳಲ್ಲಿ ಗೂಡು ಗೋಪುರ ಕಟ್ಕೊಂಡು ಒಬ್ಬ ಕಟ್ಟಿದ್ದನ್ನ ಮತ್ತೆ ಸರಿ ಮಾಡ್ಕೊಂಡು ಬೀಳಿಸ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ವಿ. ಒಂದೊಂದ್ಸಲ ಕತ್ಲಾಗಿ ಹೋಗಿದೆ ಅನ್ನೋದು ಕೂಡ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಅವನ ಹತ್ರ ಒಂದು ಸೈಕಲ್ ಇತ್ತು, ಅದನ್ನ ನನಗ್ ಬಿಟ್ರೆ ಬೇರೆ ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಅದ್ರಲ್ಲಿ ಅವನನ್ನು ಕೂರಿಸ್ಕೊಂಡು ತೊಳ್ಕೊಂಡು ದಿನ ನಾನೇ ಅವನನ್ನ ಸ್ಕೂಲ್ವರೆಗೂ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಅವರು ಜಮೀನ್ದಾರ್ ಆಗಿರೋದಕ್ಕೆ ಅವ್ರ ಮನೇಲಿ ಪ್ರತಿದಿನ ವಿಧವಾದ ತಿಂಡಿ ತಿನಿಸು ಮಾಡ್ತಾ ಇದ್ರು. ಅದನ್ನೆಲ್ಲ ನನಗೂ ತಗೊಂಡ್ಬಂದು ಕೊಡ್ತಾ ಇದ್ದ. ಆದ್ರೆ ಪ್ರತಿದಿನ ಅವ್ನ ನಮ್ಮನೆಗೆ ಬಂದಾಗ ನಾನು ತಿಂತಿರೋ ತಂಗ್ಳನ್ನ ನನ್ನ ಕೈಯಿಂದ ಕಿತ್ಕೊಂಡು ತಿಂತಾ ಇದ್ನಮ್ಮ.
ಚಿಕ್ಕ ವಯಸ್ಸಲ್ಲಿ ನಾನೊಂದ್ಸಲ ಮಾವಿನ ತೋಟದಲ್ಲಿ ಕಳ್ತನ ಮಾಡಿದಾಗ ಆ ತೋಟದ ಕಾವಲ್ಗಾರ ನನ್ನ ಹೊಡೆಯಕ್ಕೆ ಬಂದಾಗ ನಾನು ಮಾಡಿದ ಕಳ್ಳತನನ ಅರುಣ್ ಅವನ ಮೇಲೆ ಹಾಕೊಂಡ. ಅವನ ಜಮೀನ್ದಾರನ ಮಗ ಆಗಿದ್ರು ಕೂಡ ಎಲ್ಲರೂ ಮುಂದೆ ನನಗೋಸ್ಕರ ಅವನ ಮೇಲೆ ಆರೋಪ ಹೊರಿಸ್ಕೊಂಡಿದ್ದು ನನಗೆ ತುಂಬ ಬೇಜಾರಾಗಿತ್ತಮ್ಮ. ಅವನು ಒಂದಿನ ಮೈ ಮೇಲೆ ಬಟ್ಟೆ ಇಲ್ಲದೆ ಓಡಾಡ್ತಿರ್ಬೇಕಾದ್ರೆ ಮಕ್ಕಳೆಲ್ಲ ಅವನನ್ನ ರೇಗಿಸ್ತಾ ಇದ್ರು. ನನ್ನ ಸ್ನೇಹಿತನ ರೇಗಿಸ್ತಾ ಇರೋದು ನೋಡಿ ಕೈಯಲ್ಲೊಂದು ಕೋಲ್ ತಗೊಂಡು ಅವರಿಗೆಲ್ಲ ರಕ್ತ ಬರೋ ಹಾಗೆ ಹೊಡೆದ್ಬಿಟ್ಟಿದ್ದೆ ಕಣಮ್ಮ. ನಮ್ಮಿಬ್ರು ಮಧ್ಯೆ ಒಬ್ರಿಗೇನಾದ್ರೂ ಆದ್ರೂ ಇನ್ನೊಬ್ನಿಗೆ ತಡ್ಕೊಳಕ್ ಆಗದೆ ಇರೋಷ್ಟು ಅನುಬಂಧ ಇತ್ತಮ್ಮ. ಹೀಗಿರ್ಬೇಕಾದ್ರೆ ಒಂದ್ಸಲ ಅವನು ಕಾವೇರಿ ನದಿಗೆ ಧುಮುಕ್ಬಿಟ್ಟ. ಅವನನ್ನು ಕಾಪಾಡಬೇಕು ಅನ್ನೋ ಆತುರದಲ್ಲಿ ನನಗೆ ಈಜ್ ಬರೋದಿಲ್ಲ ಅನ್ನೋದನ್ನೇ ಮರೆತುಬಿಟ್ಟು ಆ ನದಿಗೆ ಧುಮುಕಿ ನಾನು ಅವನನ್ನ ಕಾಪಾಡಿದ್ನಮ್ಮ. ನಮಸ್ತೆ ಮೇಡಮ್. ಅವಳಿದ್ದಾಳ ಹೊರಟೋಗಿದ್ದಾಳ? ಇನ್ನೂ ಒಳಗಡೆನೇ ಇದ್ದಾಳೆ ಮೇಡಮ್. ಬನ್ನಿ ಮೇಡಮ್.